ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕೆಲವೊಂದು ರಹಸ್ಯಗಳೇ ಹಾಗೆ ಹೇಳಬೇಕು ಅಂತ ಹೇಳೋದಲ್ಲ, ಆದರೆ ಮಾತಿನ ಬರದಲ್ಲಿ ಮಿಸ್ ಆಗಿ ಹೊರಗೆ ಬಂದ್ಬಿಡುತ್ತೆ. ಈಗಲೂ ನೋಡಿ, ಒಂದು ರಹಸ್ಯ ಬಯಲಾಗ್ಬಿಟ್ಟಿದೆ. ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಒಂದು ದೊಡ್ಡ ರಹಸ್ಯವನ್ನ ಬಾಯಿ ಬಿಟ್ಬಿಟ್ಟಿದ್ದಾರೆ. ಏನದು ರಹಸ್ಯ ಹಾಗಾದ್ರೆ? ಅದನ್ನು ಕೇಳಿದ ಮೇಲೆ ಸೋನಿಯಾ ಗಾಂಧಿ ಅವ್ರು ಏನು ಮಾಡಬಹುದು? ಇದೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಆಗಾಗ್ಗೆ ಕೊಡುವಂತಹ ಒಂದೊಂದು ಹೇಳಿಕೆ ಬರೀ ತೆಲಂಗಾಣ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಸಂಚಲನವನ್ನು ಮೂಡಿಸುತ್ತೆ. ಈ ಸಲ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇದು ಅಂತಿಂತ ಹೇಳಿಕೆ ಅಂತೂ ಖಂಡಿತ ಅಲ್ವೇ ಅಲ್ಲ. ಈ ಒಂದು ಹೇಳಿಕೆಯಿಂದ ರಾಹುಲ್ ಗಾಂಧಿ ಅವರ ಅಸಲಿಯತ್ತು ಹಾಗೂ ಇಡೀ ಕಾಂಗ್ರೆಸ್ ಪಕ್ಷ ಮತ್ತು ಸೋನಿಯಾ ಗಾಂಧಿ ಅವರ ಗುಟ್ಟುಗಳನ್ನು ಬಯಲಿಗೆಳೆದ್ಬಿಟ್ಟಿದೆ. ಹಾಗಾದರೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಅಂತಹದ್ದೇನು ಹೇಳಿದ್ರು? ಒಮ್ಮೆ కేళిస్కొంబిడి. మనమందరం గాంధీ కుటుంబానికి ఒకవేళ ఆర్థిక అవసరాలు ఉన్నాయి అని అంటే తలా ఓ చెయ్యి వేస్తే తెలంగాణ నుంచి 1,000 కోట్లు పోగు చేసి ఇవ్వగలిగిన శక్తి ఈరోజు కాంగ్రెస్ పార్టీ కార్యకర్తలకు ఉన్నది. ಈ ಹೇಳಿಕೆಯನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷ ಈಗ ರಾಹುಲ್ ಗಾಂಧಿ ಮತ್ತು ಗಾಂಧಿ ಕುಟುಂಬದ ಮೇಲೆ ವಾಗ್ದಾಳಿಯನ್ನು ಶುರು ಮಾಡಿಕೊಂಡಿದೆ. ಈ ಕಡೆ ಗಾಂಧಿ ಕುಟುಂಬಕ್ಕೂ ಇದರಿಂದ ಸಂಕಷ್ಟಗಳು ಹೆಚ್ಚಾಗ್ತಾನೆ ಇದೆ. ಇದರ ಹಿನ್ನೆಲೆಯನ್ನು ಗಮನಿಸೋದಾದರೆ, ಇತ್ತೀಚೆಗೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ತೆಲಂಗಾಣದಲ್ಲಿ ಒಂದು ಸಾರ್ವಜನಿಕ ಜನಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಈ ಭಾಷಣದ ಮಧ್ಯದಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಕೂಡ ಮಾಡ್ತಾರೆ. ಅದು ಕಾಂಗ್ರೆಸ್ ಪಕ್ಷ, ಗಾಂಧಿ ಕುಟುಂಬ ಮತ್ತು ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಸುತ್ತ ಇರುವಂತಹ ಆರ್ಥಿಕ ವಹಿವಾಟುಗಳ ರಹಸ್ಯವನ್ನು ರಟ್ಟು ಮಾಡುತ್ತೆ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದೇನೆಂದರೆ, ಒಂದು ವೇಳೆ ಗಾಂಧಿ ಕುಟುಂಬಕ್ಕೆ ನಿಜವಾಗಿಯೂ ಏನಾದರೂ ಆರ್ಥಿಕ ಮುಗ್ಗಟ್ಟು ಎದುರಾದರೆ ಅಥವಾ ಅವರಿಗೆ ಹಣದ ಅವಶ್ಯಕತೆ ಬಂದರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಅವರಿಗಾಗಿ ಹಣ ಸಂಗ್ರಹಿಸ್ಬೋದು ಅಂತ. ಜೊತೆಗೆ ಇನ್ನೊಂದು ಮಾತು ಕೂಡ ಎಲ್ಲರನ್ನ ದಂಗಾಗಿಸ್ಬಿಡುತ್ತೆ. ತೆಲಂಗಾಣದ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗೂಡಿ ಗಾಂಧಿ ಕುಟುಂಬಕ್ಕಾಗಿ ಬರೋಬ್ಬರಿ 1,000 ಕೋಟಿ ರೂಪಾಯಿಗಳಷ್ಟು ಭಾರಿ ಮೊತ್ತವನ್ನು ಸಂಗ್ರಹಿಸಿಕೊಡುವ ಸಾಮರ್ಥ್ಯ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಇದರ ಜೊತೆಗೆ ಅವರು ಗಾಂಧಿ ಕುಟುಂಬದ ಇತಿಹಾಸ ಮತ್ತು ತ್ಯಾಗದ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮಾಡಿದ್ರು. ಕಳೆದ 3 ತಲೆಮಾರುಗಳಿಂದ ದೇಶಕ್ಕಾಗಿ ಬಲಿದಾನ ನೀಡಿದ ಗಾಂಧಿ ಕುಟುಂಬಕ್ಕೆ ಹಣದ ಮಹತ್ವ ಆದರೂ ಏನಿದೆ ಅಂತ. ಒಂದು ವೇಳೆ ಅವ್ರಿಗೆ ನಿಜವಾಗಿಯೂ ಯಾವುದೇ ರೀತಿಯ ಆರ್ಥಿಕ ತೊಂದರೆ ಎದುರಾದರೆ ಅಥವಾ ಹಣದ ಅವಶ್ಯಕತೆ ಇದ್ದರೆ ತೆಲಂಗಾಣದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗಟ್ಟಾಗಿ ಅವ್ರಿಗೆ ಸಹಾಯ ಮಾಡ್ತೀವಿ, ಅದಕ್ಕಾಗಿ ನಾವು ಸದಾ ಸಿದ್ಧರಿರ್ತೀವಿ ಅಂತ ಒತ್ತು ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ ಅಂದರೆ ಅದು ಈ ದೇಶದ ಆತ್ಮ ಇದ್ದಂಗೆ. ಈ ದೇಶ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ಯಾವತ್ತಿಗೂ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗೆಲ್ಲ ಭಾವನಾತ್ಮಕವಾಗಿ ಕೂಡ ಮಾತಾಡ್ತಾರೆ. ಈ ಹೇಳಿಕೆ ಹೊರಗೆ ಬರ್ತಿದ್ದಂಗೆ ರಾಜಕೀಯ ವಲಯದಲ್ಲಿ ಭಾರಿ ಬಿರುಗಾಳಿ ಏಳುತ್ತೆ. BJP IT ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಅವರು ಈ ವಿಚಾರದ ಬಗ್ಗೆ ಸಾಮಾಜಿಕ ಜಾಲತಾಣ ಅಂದರೆ X ಖಾತೆಯಲ್ಲಿ ಒಂದು ಟ್ವೀಟ್ ಮಾಡುವ ಮೂಲಕ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಾಳವಿಯಾ ಅವರು ಕೇಳಿರುವ ಪ್ರಶ್ನೆ ಏನಂದರೆ, ತೆಲಂಗಾಣದ ರಾಜ್ಯದ ಕಂದಾಯ ಅಂದರೆ ಅಲ್ಲಿನ ಸಾಮಾನ್ಯ ಜನರು ತಮ್ಮ ಸ್ವಂತ ದುಡಿಮೆಯಿಂದ ಪಾವತಿಸುವ ತೆರಿಗೆ ಹಣ ಈಗ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ATM ಆಗಿ ಬದಲಾಗಿದೆಯಾ? ಅಂದರೆ ಗಾಂಧಿ ಕುಟುಂಬಕ್ಕೆ ಬೇಕಾದಾಗ ಹಣವನ್ನು ಸುಲಭವಾಗಿ ಪಡೆಯೋದಕ್ಕೆ ತೆಲಂಗಾಣ ಒಂದು ATM ಕೇಂದ್ರ ಕೆಲಸ ಮಾಡ್ತಿದೆಯಾ ಅಂತ ಅಮಿತ್ ಮಾಳವಿಯಾ ಇನ್ನೂ ಒಂದಷ್ಟು ಪ್ರಶ್ನೆಗಳನ್ನು ಎತ್ತುತ್ತಾರಿಲ್ಲಿ. ತೆಲಂಗಾಣದ ಜನತೆ ರಾಜ್ಯ ಸರ್ಕಾರಕ್ಕೆ ನೀಡುವ ತೆರಿಗೆ ಹಣದಿಂದ ಆ ರಾಜ್ಯದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕೆಲಸಗಳಾಗಬೇಕಲ್ವೇ? ತೆಲಂಗಾಣದ ಸಾಮಾನ್ಯ ಜನರ ಜೀವನ ಮಟ್ಟ ಸುಧಾರಿಸಬೇಕಲ್ವೇ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಿದೆ ರಾಹುಲ್ ಗಾಂಧಿ ಅವರು ಹಾಗೂ ರೇವಂತ್ ರೆಡ್ಡಿ ಅವರು. ನೋಡಿ, ಆ ರಾಜ್ಯದ ಕಂದಾಯದ ಹಣ ತೆಲಂಗಾಣದ ಪ್ರಗತಿಗಾಗಿ ಮತ್ತು ಅಲ್ಲಿನ ಜನರ ಹಿತಕ್ಕಾಗಿ ಬಳಕೆಯಾಗಬೇಕು. ಅದನ್ನು ಬಿಟ್ಟು ದೆಹಲಿಯಲ್ಲಿ ಕೂತ್ಕೊಂಡಿರುವಂತಹ ಒಂದು ನಿರ್ದಿಷ್ಟ ಕುಟುಂಬದ ವೈಯಕ್ತಿಕ ಸೇವೆಗಾಗಿ ಮತ್ತು ರಾಜಕೀಯ ಹಿತಾಸಕ್ತಿಗಾಗಿ ಬಳಕೆಯಾಗ್ತಿದೆಯಾ? ಹಾಗಾದರೆ ಹಿಂಗೂ ಅನುಮಾನ ಮೂಡುತ್ತೆ.
ಅದರಲ್ಲಿ ತಪ್ಪೇನಿಲ್ಲ ಅಲ್ವೇ? ಈ ವಿಷಯ ಈಗ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಗಿದೆ. ಈ ನಡುವೆ ರೇವಂತ್ ರೆಡ್ಡಿ ಕೂಡ ಬಿಜೆಪಿ ವಿರುದ್ಧ ತಿರುಗೇಟು ನೀಡ್ತಾ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರ ಮೇಲೆ ಬಿಜೆಪಿ ರಾಜಕೀಯ ಸೇಡಿನಿಂದ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿದೆ, ಜೊತೆಗೆ ಅವರ ಇಮೇಜನ್ನು ಕೆಡಿಸೋದಕ್ಕೆ ಸಂಚು ರೂಪಿಸಿದೆ ಅಂತ ಆರೋಪಿಸ್ತಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಿರುವಂತಹ ವಿಷಯ ಏನಂದರೆ, ತೆಲಂಗಾಣ ರಾಜ್ಯವು ಗಾಂಧಿ ಕುಟುಂಬಕ್ಕೆ ಹಣದ ಮೂಲವಾಗಿ ಬದಲಾಗಿದೆಯಾ ಅನ್ನೋದು. ಯಾಕಂದರೆ ನಮಗೆ 2018 ಛತ್ತೀಸ್ಗಢದ ಚುನಾವಣೆಯ ಫಲಿತಾಂಶದ ನಂತರದ ಬೆಳವಣಿಗೆಗಳು ಖಂಡಿತ ನೆನಪಿಗೆ ಬರುತ್ತೆ. ಆಗಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಭೂಪೇಶ್ ಬಘೇಲ್ ಮುಖ್ಯಮಂತ್ರಿಯಾಗಿದ್ದರು. 5 ವರ್ಷಗಳ ಆಡಳಿತದ ನಂತರ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಸೋಲನ್ನು ಅನುಭವಿಸುತ್ತೆ. ಆ ಅವಧಿಯಲ್ಲಿ ಭೂಪೇಶ್ ಬಘೇಲ್ ಅವರ ಮೇಲೆ ಹಲವಾರು ಗಂಭೀರ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಿದ್ವು. ಛತ್ತೀಸ್ಗಢದ ಜನರ ತೆರಿಗೆ ಹಣ ಮತ್ತು ರಾಜ್ಯದ ಕಂದಾಯವನ್ನು ಕಾಂಗ್ರೆಸ್ ಪಕ್ಷ ಬೇರೆ ರಾಜ್ಯಗಳ ಚುನಾವಣಾ ಪ್ರಚಾರಕ್ಕೆ ಮತ್ತು ರಾಜಕೀಯ ಖರ್ಚುಗಳಿಗಾಗಿ ಅಕ್ರಮವಾಗಿ ಬಳಸಿಕೊಂಡಿದೆ ಅನ್ನೋ ಆರೋಪಗಳು ತುಂಬ ವ್ಯಾಪಕ ಆಗಿತ್ತು. ಈಗ ತೆಲಂಗಾಣದ ವಿಷಯಕ್ಕೆ ಮರಳೋದಾದರೆ, ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಮಾತುಗಳ ಅರ್ಥ ರಾಹುಲ್ ಗಾಂಧಿ ಅವರಿಗೆ ಆರ್ಥಿಕವಾಗಿ ಯಾವುದೇ ಚಿಂತೆ ಬೇಡ, ಯಾವುದೇ ಶ್ರಮ ಪಡುವಂತಹ ಅಗತ್ಯ ಇಲ್ಲ ಅನ್ನೋದನ್ನು ಸೂಚಿಸ್ತಾ ಇದೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅಲ್ಲಿನ ಸರ್ಕಾರದ ಕಂದಾಯ ಮತ್ತು ಕಾರ್ಯಕರ್ತರಿಂದ ಸಂಗ್ರಹವಾಗುವಂತಹ ಹಣ ಸದಾ ರಾಹುಲ್ ಗಾಂಧಿ ಅವರಿಗೆ ಲಭ್ಯ ಇರುತ್ತೆ ಅನ್ನೋ ಸ್ಪಷ್ಟ ಸುಳಿವನ್ನು ರೇವಂತ್ ರೆಡ್ಡಿ ಅವರು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಗೆ ಯಾವಾಗ ಹಣದ ಅಗತ್ಯ ಬೀಳುತ್ತೋ ಆಗ ತೆಲಂಗಾಣದ ಕಂದಾಯದಿಂದ ಸುಲಭವಾಗಿ ಹಣವನ್ನು ಪಡೆಯಬಹುದು ಅನ್ನೋದು ರೇವಂತ್ ರೆಡ್ಡಿ ಅವರ ಮಾತಿನ ಅರ್ಥ ಇದ್ದಂಗಿದೆ. ಅಂದರೆ ಕಾಂಗ್ರೆಸ್ ಪಕ್ಷದ ಪಾಲಿಗೆ ತೆಲಂಗಾಣ ಈಗ ಒಂದು ATM ಆಗಿ ಬದಲಾಗಿದೆ ಅನ್ನೋದು ಖಾತ್ರಿ ಆಗ್ತಿದೆ. ಬೇಕಾದಾಗ ಹಣ ತೆಗೆದು ಬಳಸ್ಬೋದು ಅನ್ನೋ ವಾತಾವರಣ ಈಗ ನಿರ್ಮಾಣ ಆಗಿದೆ. ಈ ವಿಚಾರವಾಗಿ ಈಗ ರಾಜಕೀಯ ಜಿದ್ದಾಜಿದ್ದಿ ಮುಂದುವರೆದಿದೆ. ಇಂತಹ ಗಂಭೀರ ಆರೋಪಗಳು ಕಾಂಗ್ರೆಸ್ ಪಕ್ಷದ ಮೇಲೆ ಪದೇ ಪದೇ ಯಾಕೆ ಕೇಳಿಬರ್ತಿದೆ ಅನ್ನೋದು ಪ್ರಮುಖ ಪ್ರಶ್ನೆಯಾಗಿದೆ. ಪ್ರಸ್ತುತ ಹಿಮಾಚಲ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಇದೆ. ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿಯನ್ನಂತೂ ನೋಡಿದ್ರೆ ಅದು ಈಗಾಗಲೇ 1,00,000 ಕೋಟಿ ರೂಪಾಯಿಗಿಂತಲೂ ಅಧಿಕ ಸಾಲವನ್ನು ಮಾಡಿ ಸುಳಿಯಲ್ಲಿ ಸಿಲುಕೊಂಡಿದೆ. ರಾಜ್ಯ ಸಾಲದಲ್ಲಿದ್ದರೂ ಸಹ ರಾಜಕೀಯವಾಗಿ ಇಂತಹ ಹೇಳಿಕೆಗಳು ಹೊರಗೆ ಬರ್ತಾ ಇರೋದು ಆಶ್ಚರ್ಯ ಅನಿಸುತ್ತೆ. ಕರ್ನಾಟಕದ ವಿಚಾರಕ್ಕೆ ಬಂದರೆ ಅಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ದಿನ ಬೆಳಗಾದರೆ ಗಲಾಟೆ ನಡೀತಾ ಇದೆ. ಇವೆಲ್ಲದರ ನಡುವೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಕಾರ್ಯ ಅನ್ನೋದು ಎಲ್ಲಿ ಹೋಯ್ತೋ ಗೊತ್ತಾಗ್ತಿಲ್ಲ, ನಾಪತ್ತೆ ಆಗಿಬಿಟ್ಟಿದೆ. ಒಟ್ಟಿನಲ್ಲಿ ತೆಲಂಗಾಣದ ಮುಖ್ಯಮಂತ್ರಿಗಳು ಗಾಂಧಿ ಕುಟುಂಬಕ್ಕೆ ರಾಜ್ಯದ ಬಾಗಿಲು ಮತ್ತು ಕಂದಾಯದ ಮೂಲಗಳು ಸದಾ ತೆರೆದಿರುತ್ತೆ ಅಂತ ಹೇಳಿರೋದು ಈಗ ರಾಹುಲ್ ಗಾಂಧಿಯವರಿಗೆ ಕೂಡ ಹೊಸ ತಲೆನೋವಾಗಿ ಪರಿಣಮಿಸಿದೆ. ಬಿಜೆಪಿ ನಾಯಕರು ಈಗ ಹಳೆಯ ಘಟನೆಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ಪಂಜಾಬ್ನ ಉದಾಹರಣೆಯನ್ನು ನೀಡ್ತಾ ಇದ್ದಾರೆ. ಈ ಹಿಂದೆ ಪಂಜಾಬ್ನಲ್ಲಿ ನವಜೋತ್ ಕೌರ್ ಸಿಧು ಅವರು ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಮಾತಾಡಿದ್ರು. ಯಾರು 500 ಕೋಟಿ ರೂಪಾಯಿಗಳ ಸೂಟ್ ಕೇಸ್ ನೀಡ್ತಾರೋ ಅವರನ್ನೇ ಮುಖ್ಯಮಂತ್ರಿ ಮಾಡಲಾಗುತ್ತೆ ಕಾಂಗ್ರೆಸ್ನಲ್ಲಿ ಅಂತ. ಇದರರ್ಥ ಮುಖ್ಯಮಂತ್ರಿ ಹುದ್ದೆಯನ್ನು ಪಡೆಯೋದಕ್ಕೆ ಹೈಕಮಾಂಡ್ಗೆ ಅಥವಾ ರಾಹುಲ್ ಗಾಂಧಿ ಅವರಿಗೆ ಭಾರಿ ಮೊತ್ತದ ಹಣವನ್ನು ನೀಡಬೇಕಾಗುತ್ತೆ ಅನ್ನೋ ಆರೋಪಗಳು ಅವತ್ತೇ ಕೇಳಿಬಂದಿದ್ವು. ಹಾಗಾದ್ರೆ ಈಗ ತೆಲಂಗಾಣ, ಹಿಮಾಚಲ ಪ್ರದೇಶ ಅಥವಾ ಕರ್ನಾಟಕದ ಜನರ ತೆರಿಗೆ ಹಣ ಇದೇ ರೀತಿ ದೆಹಲಿಗೆ ಹೋಗ್ತಾ ಇದೆಯಾ? ಈ ಅನುಮಾನವನ್ನು ಈಗ ಬಿಜೆಪಿ ವ್ಯಕ್ತಪಡಿಸ್ತಾ ಇದೆ. ಹಿಂದೆ ನಡೆದ ಬಿಹಾರ ಚುನಾವಣೆಯ ಸಂದರ್ಭದಲ್ಲಿಯೂ ಇಂತಹದ್ದೇ ಗೊಂದಲ ಮತ್ತು ಆರೋಪಗಳು ಕೇಳಿಬಂದಿದ್ವು. ಕಾಂಗ್ರೆಸ್ ಪಕ್ಷದ ಟಿಕೆಟ್ ಪಡೆಯೋಕೆ ಅಥವಾ ಚುನಾವಣಾ ಅಭ್ಯರ್ಥಿಯಾಗೋ ಆಕಾಂಕ್ಷಿಗಳು ದೊಡ್ಡ ಮಟ್ಟದ ಹಣವನ್ನು ವ್ಯಯಿಸಿ ಸೀಟುಗಳನ್ನು ಖರೀದಿಸಬೇಕಾಗುತ್ತೆ ಅಂತ ಗಂಭೀರ ಆರೋಪಗಳು ಮಾಧ್ಯಮಗಳಲ್ಲಿ ವರದಿಯಾಗಿದ್ವು. ಈ ಎಲ್ಲ ಘಟನೆಗಳು ಕಾಂಗ್ರೆಸ್ ಪಕ್ಷದ ಆಂತರಿಕ ವ್ಯವಹಾರಗಳಲ್ಲಿ ಏನೋ ದೊಡ್ಡ ಮಟ್ಟದ ಅವ್ಯವಹಾರ ನಡೀತಿದೆ ಅನ್ನೋ ಶಂಕೆಯನ್ನು ದೃಢಪಡಿಸ್ತಾ ಇದೆ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಈಗಿನ ಹೇಳಿಕೆ ಆ ಎಲ್ಲ ಹಳೆಯ ಮತ್ತು ಗುಪ್ತ ವಿಷಯಗಳನ್ನು ಮತ್ತೆ ಚರ್ಚೆಯ ಮುನ್ನೆಲೆಗೆ ತಂದಿದೆ. ಈ ಬೆಳವಣಿಗೆಯಿಂದಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಮೇಲೆ ಬಿಜೆಪಿ ತನ್ನ ರಾಜಕೀಯ ದಾಳಿಯನ್ನು ಇನ್ನಷ್ಟು ಹೆಚ್ಚು ಮಾಡ್ತಾ ಇದೆ.
ಈ ಸ್ಫೋಟಕ ಹೇಳಿಕೆ ಮತ್ತು ಗಂಭೀರ ಆರೋಪಗಳ ಬಗ್ಗೆ ಕಾಂಗ್ರೆಸ್ ಪಕ್ಷ ಆಗಿರಲಿ ಅಥವಾ ಗಾಂಧಿ ಕುಟುಂಬ ಆಗಿರಲಿ ಯಾವುದೇ ರೀತಿಯ ಅಧಿಕೃತ ಸ್ಪಷ್ಟನೆಯನ್ನು ಅಥವಾ ಹೇಳಿಕೆಯನ್ನು ಕೊಟ್ಟೇ ಇಲ್ಲ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.